ಶ್ರೀ ಗುರುಭ್ಯೋ ನಮಃ ಹರಿ ಓಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸಮಸ್ತ ಶ್ರೀ ಸರಳ ಪರಿಹಾರ ಜ್ಯೋತಿಷಾಲಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹರಿತ ಸಗುರುಜಿ ಮಾಡುವ ನಮಸ್ಕಾರಗಳು. ಸಾಪ್ತಾಹಿಕ ಭವಿಷ್ಯದಲ್ಲಿ ದ್ವಾದಶ ರಾಶಿಗಳಲ್ಲಿ ಕೊನೆ ರಾಶಿಯಾಗಿರ್ತಕ್ಕಂತಹ ಮೀನ ರಾಶಿಯವರಿಗೆ ಈ ಜುಲೈ ಮಾಸದ 4ನೇ ವಾರದ ಭವಿಷ್ಯ ಅನುಕೂಲತೆ ಏನು, ಅನಾನುಕೂಲತೆ ಏನು ಹಾಗೂ ಪರಿಹಾರಗಳು ಯಾವ ರೀತಿಯಲ್ಲಿ ಇರುತ್ತೆ ಎಂಬುದನ್ನು ತಿಳಿದುಕೊಳ್ಳೋಣ. ಮೊದಲನೇದಾಗಿ ಖುಷಿಯ ವಿಚಾರ ಅಂದರೆ ಮೀನ ರಾಶಿಯವರಿಗೆ ಒಂದಿಷ್ಟು ಅವಕಾಶಗಳು ನಿಮಗೆ ಈ ವಾರ ಸಿಗುವುದುಂಟು. ಒಂದು ಸ್ವಲ್ಪ ಎಲ್ಲೋ ಏನಂತೀರ, ನಮ್ಮನ್ನು ಕಡೆಗಣೆಗೆ ಮಾಡಿದರೂ ಸರಿ ಅಥವಾ ನಮ್ಮನ್ನು ತಿರಸ್ಕಾರ ಮಾಡಿದರೂ ಸರಿ, ಆದರೆ ನಾವು ನಂಬಿರತಕ್ಕಂತಹ ದೇವರಿದ್ದಾರಲ್ಲ, ನಮ್ಮನ್ನು ಕೈ ಬಿಡಲ್ಲ. ಅದನ್ನು ನೀವು ಮರಿಬೇಡಿ ಅಷ್ಟೇ. ನಾನು ಹೇಳೋದು ಮೀನ ರಾಶಿಯವರಿಗೆ ಖಂಡಿತವಾಗಿಯೂ ಬರತಕ್ಕಂತಹ ದಿನಗಳು ಸ್ವಲ್ಪ ಒಳ್ಳೆಯದು ಬಂದೇ ಬರುತ್ತೆ. ಆದರೆ ನೀವು ಮನಸ್ಸಾಕ್ಷಿಯಾಗಿ ಕೆಲಸ ಮಾಡಿ. ಯಾವುದಕ್ಕೂ ಬಲಾತ್ಕಾರ ರೀತಿಯಲ್ಲಿ ಬಲವಂತದಲ್ಲಿ ಎಷ್ಟೇ ಕೆಲಸ ಬಂದ್ರೂ ಅದನ್ನು ಮನಸ್ಪೂರ್ವಕವಾಗಿ ಮಾಡಿ. ಇದರಿಂದ ಶನಿ ಸ್ವಲ್ಪ ನಿಮಗೆ ಒಳ್ಳೆ ಬುದ್ಧಿ ಕೊಡ್ತಾನೆ, ಒಳ್ಳೆಯ ಅವಕಾಶಗಳನ್ನು ಕೊಡ್ತಾನೆ. ಅದನ್ನು ತಿಳ್ಕೊಳ್ಳಿ. ಆದರೆ ಯಾವುದೇ ಕಾರಣಕ್ಕೂ ಶಾಪ ಹಾಕಲು ಹೋಗಬೇಡಿ, ಬೇಜಾರಾಗಲು ಹೋಗಬೇಡಿ. ಏನೂ ಮಾಡಲಿಕ್ಕಾಗಲ್ಲ. ಸ್ವಲ್ಪ ಸಮಯ ಬರುತ್ತೆ, ಒಳ್ಳೆಯ ಸಮಯ ನಿಮಗೂ ಖಂಡಿತವಾಗಿ ಕೊಡ್ತಾನೆ ಆ ದೇವರು. ಯಾಕೆ ಕೊಡಲ್ಲ? ಇವತ್ತು ಕಷ್ಟ ಅನುಭವಿಸಿದ್ದೀವಿ ಅಂದಮೇಲೆ ಆ ಕಷ್ಟಕ್ಕೆ ಪ್ರತಿಫಲ ಸುಖ ಅಂತಲೇ ತಿಳ್ಕೊಳ್ಳಿ ಅಷ್ಟೇ. ಇನ್ನು ಇಲ್ಲಿ ಏನು ಅವಕಾಶ ಬರುತ್ತಂದರೆ, ನಿಮಗೆ ಉದ್ಯೋಗದಲ್ಲಿ ಒಂದಿಷ್ಟು ಏನೋ ಆದಾಯದಲ್ಲಿ ಜಾಸ್ತಿ ಆಗ್ಬೋದು, ಅಥವಾ ರೆಸ್ಪಾನ್ಸಿಬಲ್ನಲ್ಲಿ ಜಾಸ್ತಿ ಆಗ್ಬೋದು, ಅಥವಾ ನೀವು ಇರತಕ್ಕಂಥ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗ್ಬೋದು. ಏನು ಅಂತೀರ, ಟ್ರಾನ್ಸ್ಫರ್ ಅಂತೀರಲ್ಲ, ಅದು ಆಗ್ಬೋದು. ಅಥವಾ ನಿಮಗೆ ಕೆಲಸದಲ್ಲಿ ಯಾಕೋ ಈ ಟೇಬಲ್ ನಮ್ಗೆ ಸೆಟ್ ಆಗ್ತಾ ಇಲ್ಲ ಅಂತ ನೀವೇನಾದರೂ ರಿಕ್ವೆಸ್ಟ್ ಮಾಡಿದರೆ, ನನಗೆ ಇನ್ನೊಂದು ಟೇಬಲ್ಲು ಅಥವಾ ಇನ್ನೊಂದು ಸಿಸ್ಟಮ್ಮು ನಾನು ಕೊಡಿಸ್ಕೊಟ್ರೆ ಅನುಕೂಲ ಆಗುತ್ತೆ ಅಂತ ನಿಮ್ಮ ಡಿಮಾಂಡ್ ಏನಿತ್ತು ಅದು ಈ ವಾರ ಈಡೇರುವಂಥದ್ದಾಗತ್ತೆ. ಒಟ್ಟಿನಲ್ಲಿ ನಿಮ್ಮ ಒಂದು ಮನಸ್ಸಿಗೆ ಏನಾಗಬೇಕಾಗಿತ್ತು ಅದು ಈ ವಾರ ಈಡೇರುವಂಥದ್ದಾಗತ್ತೆ. ಅದು ಜಾಬ್ನಲ್ಲಿರೋರಿಗೆ. ಇನ್ನು ಬಿಸ್ನೆಸ್ ಮಾಡೋರಿಗೆ ನಾವು ಹೇಳೋದಿಷ್ಟೇ, ಈ ಒಂದು ಸಮಯದಲ್ಲಿ ಮೀನರಾಶಿಯವರಿಗೆ ನಾವು ಒಪ್ಪನ್ನಾಗಿ ಹೇಳ್ತಾ ಇದ್ದೀನಿ, ಇಲ್ಲಿ ಏನಾಗುತ್ತೆ ಅಂದರೆ ನಿಮಗೆ ಬಂಡವಾಳಕ್ಕೆ ಸ್ವಲ್ಪ ಹೊಡೆತ ಬಿದ್ದೇ ಬೀಳುತ್ತೆ. ನೀವು ಎಷ್ಟು ಪ್ರಯತ್ನ ಪಟ್ಟರೂ ಯಾರೂ ನಿಮಗೆ ಸಹಾಯಕ್ಕೆ ಬರಲ್ಲ. ನಾನು ಮುಂಚೆ ಹಿಡಿದು ಹೇಳ್ತಾ ಇದ್ದೀನಿ ಈ ಮೀನರಾಶಿಯವರಿಗೆ. ಯಾಕೆಂದರೆ ಆರ್ಥಿಕ ವಿಷಯದಲ್ಲಿ ಈ ಒಂದು ಬಿಸ್ನೆಸ್ ಮಾಡೋರು ಯಾರಿದ್ದೀರೋ ಅದರಲ್ಲಿ ಈ ಜೈಂಟ್ ಬಿಸ್ನೆಸ್ ಏನಿರುತ್ತಲ್ಲ ಅದು ತುಂಬ ಹೊಡೆತ ಬೀಳುತ್ತೆ. ನಿಮಗೆ ತುಂಬ ಏನಂತೀರ, ಮೈ ಮೇಲೆ ಹಾಕಿಕೊಂಡಂತಹ ಒಂದು ಅನುಭವವನ್ನು ಬರ್ಬೋದು. ಹಾಗಾಗಿ ಬಿಸ್ನೆಸ್ ಮಾಡೋರು ನಾವು ಇಷ್ಟ ಹೇಳೋದು, ಎಕ್ಸ್ಟ್ರಾ ಇನ್ವೆಸ್ಟ್ಮೆಂಟ್ ಏನು ಮಾಡಲಿಕ್ಕೆ ಹೋಗಬೇಡಿ. ಅಥವಾ ಅಂಗಡಿಯನ್ನು ಅಪ್ಗ್ರೇಡ್ ಮಾಡಬೇಕು, ಸಾಲ ತಗೋತೀನಿ ಅಂದರೆ ಅದು ಸಾಲ ಮುಟ್ಸೋದು ತುಂಬ ದಿನಗಳು ವರ್ಷಗಳು ಆಗ್ಬೋದು. ಹಾಗಾಗಿ ಅದು ಯಾವುದಕ್ಕೂ ಕೈ ಹಾಕ್ಲಿಕ್ಕೆ ಹೋಗಬೇಡಿ. ಸದ್ಯಕ್ಕೆ ಒಂದಿಷ್ಟು ದಿನಗಳ ಕಾಲ ಅಬ್ಸರ್ವ್ ಮಾಡಿ. ಓಕೆ, ಈಗ ಪಕ್ಕದವರು ಅದು ಮಾಡಿಸಿರ್ತಾರೆ, ಇನ್ನೂ 1 ಕಿಲೋಮೀಟ್ರಲ್ಲಿ ನಿಮ್ಮದೇ ಫ್ರೆಂಡ್ ಅಂಗಡಿ ಇರುತ್ತೆ, ಅವನು ಕೇಳಿ ಅನುಭವ ಹೇಗಿದೆಯಪ್ಪ ಅಪ್ಗ್ರೇಡ್ ವರ್ಷನ್ನು, ಓಕೆನಾ, ನಾನು ಹಾಕಿಸ್ಬೇಕು ಅಂದ್ಕೊಂಡಿದ್ದೀನಿ, ರಿವ್ಯೂ ಕೊಡು ಅಂತ ಹೇಳಿದಾಗ ಅವನು ಒಂದು ಅನುಭವ ಹೇಳ್ತಾನೆ. ಅದನ್ನು ನೀವು ನೋಡಿ, ನಾನು ಹಾಕ್ಸದೇ ಇರೋದು ಒಳ್ಳೆಯದಾಯಿತು ಅಂತ ನೀವು ಖುಷಿ ಪಡ್ತೀರ. ಅಂದರೆ ಅಷ್ಟು ಅದು ಯಾಕೋ ಸೆಟ್ ಆಗ್ತಾ ಇರಲ್ಲ. ಅದಕ್ಕಾಗಿ ನಾವು ಹೇಳೋದು ಅಂದರೆ ಆ ಒಂದು ವಿಷಯಕ್ಕೆ ಅನುಗುಣವಾಗಿ ಆರ್ಥಿಕವಾಗಿ ತುಂಬ ಪೋಲ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಯಾವುದೇ ಆಗಿರಲಿ ಒಂದಿಷ್ಟು ಸಮಯ ಕಾಯಿರಿ, ನೋಡೋಣ. ಅದು ರಿವ್ಯೂ ಬಂದು ಪಾಸಿಟಿವ್ ಆಗಿತ್ತು ಅಂದರೆ ಬೇಕಾದ್ರೆ ನೀವು ಲೋನ್ ಮಾಡಿ, ಅಥವಾ ಮನೆಯಲ್ಲಿ ಯಾರಾದರೂ ಸಹಾಯ ಮಾಡ್ತಿದ್ರೆ ತಗೊಳ್ಳಿ. ಆದರೆ ಲೋನು ಆದಷ್ಟು ಅವಾಯ್ಡ್ ಮಾಡೋದು ತುಂಬ ಬೆಟ್ರ್. ಯಾಕೆಂದರೆ ಈ 7.5 ಮಾಡಿರ್ತಕ್ಕಂಥ ಸಾಲಗಳಿದೆಯಲ್ಲ ಅದು ತೀರಿಸೋದು ತುಂಬ ಕಷ್ಟ ಆಗಿಬಿಡುತ್ತೆ. ಕಷ್ಟದ ಮೇಲೆ ಕಷ್ಟ. ಯಾವ ರೀತಿ ಅಂದರೆ, ನೀವು ನಾಳೆ ಬನ್ನಿ ಕೊಟ್ಬಿಡ್ತೀನಿ, ಆಲ್ರೆಡಿ ಕ್ರೆಡಿಟ್ ಆಗಿದೆ, ನಾಳೆ ನಿಮಗೆ ಡಿಸ್ಪ್ಯಾಚ್ ಆಗುತ್ತೆ ಅಂತ ನೀವು ಹೇಳ್ಬಿಟ್ಟಿರ್ತಾರೆ. ನಿಮಗೂ ಸಾಯಂಕಾಲ ಬಂದಿರುತ್ತೆ ದುಡ್ಡು, ಇಲ್ಲ ಅಂತ ಹೇಳಲ್ಲ. ಬಟ್ ಬೆಳಿಗ್ಗೆ ಏನೋ ಒಂದು ಬಲವಾದ ಕಾರಣ ಬಂದುಬಿಡುತ್ತೆ, ಆ ಅಮೌಂಟ್ ಎಲ್ಲ ಅಲ್ಲಿಗೆ ಹೋಗ್ಬಿಡುತ್ತೆ ಟಕ್ ಅಂತ. ಯಾರಿಗೋ ಹುಷಾರಿಲ್ಲ, ಅಥವಾ ಯಾರೋ ಒಬ್ಬರು ಏನೋ ಆ್ಯಕ್ಸಿಡೆಂಟ್ ಮಾಡ್ಕೊಂಡ್ರು, ಬಟ್ ಅವ್ರ ಹತ್ರ ದುಡ್ಡಿಲ್ಲ, ನಿಮಗೆ ಅದೇನೋ ಕೊಡಬೇಕು ಅನಿಸ್ಬಿಡುತ್ತೆ ಇಮಿಡಿಯೇಟಾಗಿ. ಈ ದುಡ್ಡನ್ನು ಅಲ್ಲಿಗೆ ಹೋಗಿ ಕೊಟ್ಬಿಡ್ತೀವಿ. ಇಲ್ಲಿ ಇವನಿಗೆ ಕೊಡಲಿಕ್ಕಾಗಲ್ಲ, ಅವರಿಗೂ ಕಷ್ಟ ಇರುತ್ತೆ ಪಾಪ. ಅಷ್ಟು ದುಡ್ಡು ನಿಮ್ಗೆ ಒಟ್ಟಿಗೆ ಕೊಡ್ಲಿಕ್ಕೆ ಅವ್ರಿಗೆ ಕೈಲಿ ಆಗಲ್ಲ. ಬಟ್ ಅವರಾಗಿ ಏನು ಕೇಳಿಲ್ಲ, ನೀವಾಗಿ ವಾಲಂಟಿಯರಾಗಿ ಕೊಟ್ಟಿದ್ದೀರಾ. ಸೊ ಲಾಕ್ ನೀವು ಅಲ್ಲೇ ಆಗಿದ್ದೀರಾ. ಸೊ ಇಲ್ಲಿ ಇವನ ಹತ್ರ ಬಯಸ್ಕೋಬೇಕು. ಅದು ಬಂದಾಗ ಇಲ್ಲಿ ಇನ್ನೊಬ್ಬರ ಹತ್ರನ ಲೋನ್ ಮಾಡಿ, ಇನ್ನೊಬ್ಬರ ಹತ್ರ ಕಾಲು ಕೈಯೋ ಬಿದ್ದು ಅವ್ನು ದುಡ್ಡು ಕೊಟ್ಟಿರ್ತೀರ. ಈಗ ಇವನಿಗೆ ತೀರಿಸ್ಬೇಕಾದ್ರೆ ಇವ್ನು ಕೊಡಬೇಕು. ಕೊಡಬೇಕಂದ್ರೆ ಒಂದಿಷ್ಟು ವರ್ಷಗಳಾಗ್ಬೋದು.
ಆ ವರ್ಷಗಳವರೆಗೆ ಇವನಿಗೆ ಬಡ್ಡಿ ಕಟ್ಟಬೇಕು ಮತ್ತೆ. ಈ ರೀತಿ ತೊಂದರೆಗಳು ಮೀನರಾಶಿಯವರಿಗೆ ಸಿಗ್ತಾ ಇರುತ್ತೆ. ಹಾಗಾಗಿ ನಾವು ಹೇಳೋದು, ದಯವಿಟ್ಟು ಅವಶ್ಯಕತೆ ಇದ್ದರೆ ಮಾತ್ರ ಮಾಡಿ, ಅದು ಅಲ್ಪ ಪ್ರಮಾಣದಲ್ಲಿರಲಿ. ತುಂಬ ಮೈ ಮೇಲೆ ಸಾಲಗಳನ್ನು ಎಳೆದುಕೊಳ್ಳಲು ಹೋಗಬೇಡಿ ಮೀನರಾಶಿಯವರು. ಯಾಕೆಂದರೆ ನಿಮಗೆ 2ನೇ ಹಂತದ ಸಾಡೆ ಸಾತ್ ಶನಿ ನಡೀತಾ ಇದೆ. ಇದು ತುಂಬ ಬಹಳ ಡೇಂಜರ್. ಇದು 2 ಅಂದರೆ ಮಧ್ಯದಲ್ಲಿದ್ದೀರಾ, ಈ ಕಡೆ ಮೇಲೂ ಇಲ್ಲ ತೆಳಗೂ ಇಲ್ಲ. ನೀವಿಲ್ಲಿ ಯಾವ ರೀತಿ ಸ್ಟ್ಯಾಂಡ್ ಆಗ್ತೀರೋ ಅದ್ರ ಮೇಲೆ ಇಂಪಾರ್ಟೆಂಟಾಗಿ ಮಾಡ್ತಾನೆ ಶನಿ. ಹಾಗಾಗಿ ನಮ್ಮ ಒಂದು ವೀಕ್ಷಕರಿಗೆ, ನಮ್ಮ ಒಂದು ಅಭಿಮಾನಿಗಳಿಗೆ ನಾನು ಹೇಳೋದಿಷ್ಟೇ, ಸಾಲ ಅವಶ್ಯಕತೆ ಇದ್ದರೆ, ಈಗ 10 ರೂಪಾಯಿ ಬೇಕಾಗಿದೆ ಅಂದ್ಕೊಳ್ಳಿ, 1 ರೂಪಾಯಿ ಮಾಡಿ. ಇನ್ನು 9 ರೂಪಾಯಿ ನಿಮ್ಮ ಮನಸ್ಸು ಮಾಡಿದರೆ ಗಳಿಕೆ ಮಾಡ್ತೀರಾ. ಯಾಕೆ ಮಾಡಲ್ಲ? ಖಂಡಿತವಾಗಿ ಮಾಡ್ತೀರಾ. ಏನೋ ಒಂದು 2 ತಾಸು ಓವರ್ ಟೈಮ್ ಎಲ್ಲಾದರೂ ಕೆಲಸ ಮಾಡಿ ಸಿಗುತ್ತೆ. ಅದನ್ನೇ ಮನಸ್ಪೂರ್ವಕವಾಗಿ ಎಲ್ಲೋ ಬರೆಯೋದು ಸಿಗ್ಬೋದು, ಅಥವಾ ಏನೋ ಅಬ್ಸರ್ವ್ ಮಾಡೋದು ಸಿಗ್ಬೋದು. ಏನು ಕೆಲಸ, ಕಾಯಕವೇ ಕೈಲಾಸ, ಅದೇ ಇರಬೇಕು ಇದೇ ಇರಬೇಕು ಅಂತ ಇಲ್ಲಲ್ಲ. ನೋಡಿ, ಪ್ರಯತ್ನ ಮಾಡಿ. ಯಾಕೆಂದರೆ ಈ ಸಾಲ ಇದೆಯಲ್ಲ ತುಂಬ ಡೇಂಜರು. ನಿಮಗೆ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ, ಗುರುಗಳು ಹಿಂಗೆ ಹೇಳಿದ್ದು ಕರೆಕ್ಟು ಅಂತೇಳಿ. ಬಟ್ ಇದು ಸಾಡೆ ಸಾತ್ ಶನಿಯಲ್ಲಿ ಬಹಳ, ಅದು 2ನೇ ಹಂತದಲ್ಲಿದ್ದಾಗ ಮಾಡಿದರೆ ಅದು ಕಬ್ಬಿಣ ಕಡಲೆ, ಬಿಟ್ಟು ಹೋಗೋದಿಲ್ಲ ನಮ್ಮಿತ್ರ. ಅದು ಲೈಫ್ ಲಾಂಗ್ ಅದು ಸಾಲ ಹಾಗೆ ಸಾಲಿಡ್ಡಾಗಿ ಕೂತ್ಬಿಟ್ಟಿರುತ್ತೆ. ಏನೋ ಇಷ್ಟು ಕೊಟ್ಟಿರ್ತೀವಿ, ಅವನ ಹತ್ರ ಮತ್ತೆ ವಾಪಸ್ ಮತ್ತೆ ಇನ್ನೊಂದು ನಾವೇ ಇಸ್ಕೊಂಡ್ಬರ್ತೀವಿ. ಇಲ್ಲ ಯಾಕೆ ಕೊಡೋ, ನನಗೇನೋ ತೊಂದರೆ ಇದೆ, ಒಟ್ಟಿಗೆ ಕೊಟ್ಬಿಡ್ತೀನಿ ಅಂತ ಮತ್ತೆ ಅದು ಇಷ್ಟ ಆಗಿಬಿಡುತ್ತೆ. ಹೀಗೆ ಇರಲಿ, ಆ ವಿಷಯ ಆಗಿರಲಿ. ಇನ್ನೊಂದು ಏನಾಗುತ್ತೆ ಅಂದರೆ, ಮೀನರಾಶಿಯವರಿಗೆ ಸ್ವಲ್ಪ ಆರೋಗ್ಯ ಯಾಕೋ ಕೈ ಕೊಡ್ತಾ ಇದೆ ಈ ವಾರ. ನಿಮಗೆ ಕೈ ಕಾಲು ನೋವಾಗಿರ್ಬೋದು, ತಲೆ ನೋವಾಗಿರ್ಬೋದು, ಕಣ್ಣಿನ ನೋವಾಗಿರ್ಬೋದು. ಈ ಮೂಗು ಯಾಕೋ ವರ್ಕೇ ಆಗ್ತಾಯಿಲ್ಲ, ತುಂಬ ಬ್ಲಾಕ್ ಆಗಿಬಿಡುತ್ತೆ. ವೆದರ್ ಹಾಗಿದೆ ಅಂತ ಹೇಳ್ಬೋದು ನೀವು. ಅದಲ್ಲ, ನಿಮಗೆ ಈ ಸಾಡೆ ಸಾತ್ ಶನಿ ಏನು ಮಾಡಿಬಿಡ್ತಾನೆ ಅಂದರೆ, ಸ್ವಲ್ಪ ಮೈಂಡ್ ಡಿಸ್ಟರ್ಬೆನ್ಸ್ ಮಾಡಿಬಿಡ್ತಾನೆ. ನಿಮಗೆ ಯಾವುದರಲ್ಲೂ ಆ್ಯಕ್ಟಿವ್ ಇಲ್ಲದೆ ಇರೋಂಗೆ ನೋಡ್ಕೊಳ್ತಾನೆ. ಆಮೇಲೆ ನಿಮ್ಮನ್ನು ಒಂದು ರೀತಿ ಅವನು ಏನು ಮಾಡ್ತಾನೆ, ದೂರ ಸರಿಸೋಂಗೆ ಮಾಡ್ತಾನೆ ಎಲ್ಲರ ಹತ್ರ. ಆದಷ್ಟು ದೂರ ಹೋಗಿ ಹೇಗೆ ಒಬ್ಬ ಸ್ವಾಮೀಜಿ ಬರ್ತಾಯಿದ್ರೆ ದಾರೆ 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 ಅಂತ ಇರ್ತಾರಲ್ಲ, ಹಾಗೆ ನೀವು ಬಂದಾಗ ಇವರು ಎಲ್ಲ ತಂಪಡಿ ತಾವೇ ದೂರ ಅವಾಯ್ಡ್ ಆಗೋಗ್ಬಿಡ್ತಾರೆ. ಅಂದರೆ ಆ ರೀತಿ ಶನಿ ನಮ್ಮನ್ನು ಪ್ರವೋಕ್ ಮಾಡಿಬಿಡ್ತಾನೆ. ಸೊ ಇದಕ್ಕಾಗಿ ನಾವು ಹೇಳೋದು, ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏನೇ ವ್ಯತ್ಯಾಸ ಬಂದರೂ ಇಮಿಡಿಯೇಟಾಗಿ ನಿಮ್ಮ ಫ್ಯಾಮಿಲಿ ಡಾಕ್ಟರ್ ತೋರಿಸಿ, ಇಗ್ನೋರ್ ಮಾಡಲಿಕ್ಕೆ ಹೋಗಬೇಡಿ. ಯಾಕೆಂದರೆ ಇದು ಸ್ವಲ್ಪ ದೊಡ್ಡದಾಗುವಂಥದ್ದು ಅವಕಾಶಗಳು ಜಾಸ್ತಿ ಇದೆ. ಅದು ಏನೇ ಬರಲಿ, ಒಂದು 50 ರೂಪಾಯಿನೋ 100 ರೂಪಾಯಿನೋ ಎಷ್ಟು ಕನ್ಸಿಸ್ಟೆಂಟಿ ತೊಗೊಳ್ಳಿ, ಏನು ಮಾಡಲಿಕ್ಕಾಗಲ್ಲ. ಯಾಕೆಂದರೆ ಇಲ್ಲಿ ಆರೋಗ್ಯವಂತರಾಗಿದ್ದರೆ ನಾವು ಅದನ್ನು ಗಳಿಸ್ಬೋದು. ನಾವು ಮಲ್ಕೊಂಡ್ರೆ ಯಾರು ಊಟಕ್ಕಾಗ್ತಾರೆ ಹೇಳಿ? ಹಾಗಾಗಿ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಇದು ಒಂದು ಯಾಕೋ ಈ ವಾರ ನಿಮಗೆ ಭಾಳ ಕಾಡುತ್ತೆ ಆರೋಗ್ಯ ವಿಷಯದಲ್ಲಿ. ಸ್ವಲ್ಪ ಜಾಗ್ರತೆ ಆಗಿರಿ ಅಷ್ಟೇ. ಏನೇ ಸಣ್ಣದಾದ ಸ್ವಲ್ಪ ಏನು ಮಾಡಿ, ದೂರದ ಪ್ರಯಾಣದ ಏನಿದ್ರೆ ಕ್ಯಾನ್ಸಲ್ ಮಾಡ್ಕೊಳ್ಳಿ. ತುಂಬ ದೂರ, ಒಂದು 200-300 ಕಿಲೋಮೀಟ್ರ್ ಏನೋ ದೂರ ಹೋಗೋದಿದ್ರೆ ಏನೋ ಒಂದು ನೆಪ ಹೇಳಿ, ಸತ್ಯವಾಗಿರಬೇಕು. ಅದು ಹೇಳ್ತಾ ಇದ್ದೀನಿ, ಶನಿಗೆ ಸುಳ್ಳು ಹೇಳಿದರೆ ಆಗೋದಿಲ್ಲ. ನೀವು ಈ ಒಂದು ಸಾಡೆ ಸಾತ್ ಶನಿಯಲ್ಲಿ ನೀವು ಎಷ್ಟು ಸುಳ್ಳು ಹೇಳ್ತೀರೋ, ಇವತ್ತು ಒಂದು ದಿನ ನೀವು ಗೆದ್ದಿರ್ಬೋದು, ನಾಳೆ ಲಾಕ್ ಆಗಿಬಿಡ್ತೀರ ಇಮಿಡಿಯೇಟಾಗಿ. ಹಾಗಾಗಿ ಸುಳ್ಳು ಹೇಳಿಕ್ಕೆ ಹೋಗಬೇಡಿ. ನೀರಷ್ಟೇ ಹೇಳಿ, ನನಗೆ ಹುಷಾರಿಲ್ಲ ಸರ್, ಏನು ಬರಲಿಕ್ಕೆ ಆಗ್ತಾಯಿಲ್ಲ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಡಾಕ್ಟ್ರ್ 1-2 ದಿನ ಎಲ್ಲೂ ಹೋಗಬೇಡಿ, ವೆದರ್ ಚೇಂಜ್ ಮಾಡ್ಕೋಬೇಡಿ ಅಂತ ಹೇಳಿದಾರಂತ ಅದೇ ರೀಸನ್ ಹೇಳಿ. ಹಾಗಾದರೆ ಶನಿ ಅಲ್ಲಿ ಒಪ್ಪಿಸ್ತಾನೆ. ನೀವಿಲ್ಲೇನಾದರೂ ಸುಳ್ಳು ಹೇಳಿ, ಇಲ್ಲ ನನಗೆ ಹಂಗಿದೆ ಹಿಂಗಿದೆ, ನನಗೆ ಆಗ್ತಾಯಿಲ್ಲ, ಅದೇನೇನೋ ಕನಸಿನ ಬುತ್ತಿ ಬಿಚ್ಚಿಬಿಟ್ರೆ ಅವನು ಯಾರ ಕೇಳಲ್ಲ ಶನಿ. ಅವನು ಮತ್ತಿಷ್ಟು ನಿಮ್ಮನ್ನು ಲಾಕ್ ಮಾಡಿಸ್ಬಿಡ್ತಾನೆ. ಹಾಗಾಗಿ ನಿಯರೆಸ್ಟ್ ಇರೋದನ್ನೇ ಹೇಳಿ ಅಂತಲೇ ಹೇಳ್ಬೋದು. ಇನ್ನೊಂದು ಏನಾಗುತ್ತೆ ನಿಮಗೆ ಈ ವಾರ, ಯಾಕೋ ಈ ದಾಂಪತ್ಯದಲ್ಲಿ ಸ್ವಲ್ಪ ವಿರಸ, ಮನಸ್ತಾಪ, ಜಗಳಗಳು ಒಂದು ಸ್ವಲ್ಪ ಅತಿರೇಕಕ್ಕೆ ಹೋಗುವಂಥದ್ದಾಗುತ್ತೆ. ನಿಮ್ಮ ಮಾತು ಅವ್ರು ಕೇಳಲ್ಲ, ಅವ್ರ ಮಾತು ನೀವು ಕೇಳಲ್ಲ ಅನ್ನೋ ಒಂದು ವ್ಯಾಧಿ ಅಂತೀವಿ ಇದಕ್ಕೆ. ಅದು ಎಲ್ಲರ ಹತ್ರ ಇರುತ್ತೆ, ಎಲ್ಲರ ಮನೆ ದೋಸೆ ತೂತೆ, ನಾನು ಇಲ್ಲ ಅಂತ ಹೇಳಲ್ಲ. ಬಟ್ ಇಲ್ಲಿ ಏನಾಗುತ್ತೆ, ಈ ಸಾಡೆ ಸಾತ್ ಶನಿಯಲ್ಲಿ ಅದು ಸ್ವಲ್ಪ ಹೈಲೈಟ್ ಆಗುವಂಥದ್ದಾಗುತ್ತೆ. 3ನೇ ವ್ಯಕ್ತಿಗೆ ಗೊತ್ತಾಗುವಂತಹ ವಿಷಯ ಈ ವಾರ ಅದು ತಲುಪುತ್ತೆ. ಅಂದರೆ ಅವ್ರ ಗಂಡ ಹೆಂಡತಿ ಇಬ್ಬರು ಜಗಳ ಆಡ್ತಾ ಇದ್ದಾರೆ, ಯಾವಾಗಲೂ ಜಗಳ ಆಡ್ತಾರೆ ಅನ್ನೋ ಒಂದು ವಾರ್ತೆ ಅವ್ರಿಗೆ ತಲುಪುವಂಥದ್ದಾಗುತ್ತೆ. ಇದರಿಂದ ಅದು ಎಲ್ಲೆಲ್ಲೋ ಸ್ಪ್ರೆಡ್ ಆಗಿ ನಿಮ್ಮ ಬಗ್ಗೆ ಒಂದು ಸ್ವಲ್ಪ ನೆಗೆಟಿವ್ಸ್ ಬರುವಂಥದ್ದಾಗುತ್ತೆ ಗಂಡ ಹೆಂಡತಿ. ಮತ್ತು ಇದರಿಂದನೂ ಕೂಡ ಇನ್ನೊಂದು ಜಗಳ ತೆಗಿತೀರಾ, ನೋಡಿ ನಿನ್ನಿಂದ್ರೆ ಎಲ್ಲರಿಗೂ ಗೊತ್ತಾಗ್ಬಿಡ್ತು ಹಾಗೆ, ಅಥವಾ ಹೆಂಡತಿ ನೋಡಿ ನಿಮ್ಮಿಂದ್ರೆ ಎಲ್ಲರಿಗೂ ಗೊತ್ತಾಯಿತು ಅಂತ ಹೇಳೋದಾಗಿರ್ಬೋದು. ಈ ರೀತಿ ಒಬ್ಬರ ಮೇಲೆ ಒಬ್ಬರು ಜಗಳ ಆಗುವಂಥ ಅವಕಾಶ ಜಾಸ್ತಿ ಇದೆ. ನಾವು ಹೇಳೋದಿಷ್ಟೇ,
ಯಾರಾದರೂ ಒಬ್ಬರು ನ್ಯೂಟ್ರಲ್ ಆಗಿಬಿಡಿ, ಏನು ಮಾಡಲಿಕ್ಕಾಗಲ್ಲ. ನಮ್ಮ ಮರ್ಯಾದೆ ನಾವು ಕಾಪಾಡ್ಕೊಳ್ಳೋಣ. ಬೇರೆಯವ್ರು ತೊಗೊಂಡು ನಾವು ಏನು ಮಾಡೋಣ ಹೇಳಿ? ನಮ್ಮ ಮರ್ಯಾದೆ ಓಕೆ, ನಮ್ಮ ಹೆಂಡತಿ, ನನ್ನ ಗಂಡ ಅನ್ನೋ ಒಂದು ಅಭಿಮಾನ ನಿಮ್ಮಲ್ಲಿ ಇರಲಿ. ಇವತ್ತು ಅವ್ರು ಬೈದಿದ್ದಾರೆ, ಹೆಂಡತಿ ಬೈದಿದ್ದಾರೆ, ಬೈಸ್ಕೊಳ್ಳಿ, ಏನು ಮಾಡಲಿಕ್ಕಾಗಲ್ಲ. ಯಾಕಂದರೆ ನಮ್ಮ ಟೈಮ್ ಸರಿ ಇಲ್ಲ. ಸಾಡೆ ಶನಿ ನಡೀತಾ ಇರೋದ್ರಿಂದ ಮಕ್ಕಳು ಬೈತಾರೆ, ಹೆಂಡ್ತಿನೂ ಬೈತಾರೆ, ಗಂಡನೂ ಬೈತಾನೆ, ಅಪ್ಪನೂ ಬೈತಾನೆ, ಎಲ್ಲರೂ ಬೈತಾರೆ. ಸುಮ್ಮನೆ ತೆಪ್ಪಕ್ಕೆ ಕೂತ್ಕೊಳ್ಳೋಣ, ಆಯ್ತಪ್ಪ ನಮ್ಮ ಸಮಯ ಸರಿ ಇಲ್ಲ, ಏನು ಅಂದ್ಕೊಳ್ತೀರೋ ಅಂದ್ಕೊಳ್ಳಿ ಅಂತ ಮನಸ್ಸಿನಲ್ಲಿ ಹೇಳಿಬಿಡಿ. ಶನಿಗೆ ಒಪ್ಪಿಸಿಬಿಡಿ, ಅವ್ನು ನೋಡ್ಕೊಳ್ತಾನೆ ನೆಕ್ಸ್ಟ್ ಲೆವೆಲಲ್ಲಿ ಅಷ್ಟೇ. ಬಟ್ ನೀವು ಅದಕ್ಕೆ ವಿರೋಧ ಮಾಡಿದರೆ ಎಲ್ಲರೂ ಒಟ್ಟಿಗೆ ಸೇರಿ ನಿಮ್ಮನ್ನು ಅಟ್ಯಾಕ್ ಮಾಡ್ತಾರೆ ಅಷ್ಟೇ. ಅಲ್ಲಿ ಸಪೋರ್ಟಿವ್ ಆಗಿ ತುಂಬ ಜನ ಇರ್ತಾರೆ. ಶನಿ ನಿಮ್ಮನ್ನು ಸೇನಾಧಿಪತಿ ರೀತಿಯಲ್ಲಿ ಎಲ್ಲ ರೆಡಿ ಮಾಡಿಬಿಟ್ಟಿರ್ತಾನೆ, ಸುತ್ತಮುತ್ತ ಪ್ರೊಟೆಕ್ಷನ್. ನೀವೇನಾದರೂ ಸ್ವಲ್ಪ ಮಾತಾಡಿದ್ದೇ ಅವನಿಗೆ ನೆಪ ಬೇಕಷ್ಟೇ, ಅಟ್ಯಾಕ್ ಮಾಡಿಸ್ಬಿಡ್ತಾನೆ, ಟಕ 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 ಟಕ. ಅದಕ್ಕೆ ಸ್ವಲ್ಪ ಹುಷಾರಾಗಿರಿ. ಏನೇ ಸಣ್ಣ ಪುಟ್ಟ ಬಂದ್ರೂ ನ್ಯೂಟ್ರಲ್ ಆಗಿಬಿಡಿ. ಯಾರು ಮೀನರಾಶಿಯವರು ಇದ್ದೀರೋ ನ್ಯೂಟ್ರಲ್ ಆಗಿಬಿಡಿ. ಆಯ್ತಪ್ಪ, ನೀನೇ ರಾಜ, ನೀನೇ ತಂದೆ, ನೀನೇ ಎಲ್ಲ, ಸರ್ವಸ್ವ ನೀನೇ ಅಪ್ಪ, ನೀನೇ ಎಲ್ಲ ತಂದಾಕೋದು, ನೀನೇ ಮಾಡೋದು, ನಾನು ಯಾವುದಕ್ಕೂ ಕಾರಣ ಇಲ್ಲ, ಆಯಿತಾ, ಸಂತೋಷನ ಅಂತ ಹೇಳಿ ಅವರಿಗೆ ಮೇಲೆ ಕುಡಿಸ್ಬಿಡಿ. ಅವಾಗ ಅವ್ರ ಕೋಪ, ತಾಪ, ನಮ್ಮಲ್ಲಿರ್ತಕ್ಕಂಥ ಅನುಮಾನ ಎಲ್ಲ ಕೊಲ್ಯಾಪ್ಸ್. ಇಷ್ಟೇ ತಿಳ್ಕೊಳ್ಳಿ ಅಷ್ಟೇ ನಾನು ಹೇಳೋದು. ಯಾಕಂದರೆ ಈ ಗಂಡ ಹೆಂಡತಿ ಹೆಂಗಂದರೆ ಅಪಹಾಸ್ಯಕ್ಕೀಡಾದರೆ ಸ್ವಲ್ಪ ನೋವಾಗುತ್ತೆ ಯಾರಿಗೇ ಆದ್ರೂ. ಒಪ್ಕೊಳ್ತೀನಿ ನಾನು, ಇಲ್ಲ ಅಂತಲ್ಲ. ಇದನ್ನು ಯಾವ ರೀತಿ ನಿಮಗೆ ಹೇಳಬೇಕು ನನಗೂ ಸ್ವಲ್ಪ ಮುಜುಗರ. ಯಾಕೆಂದರೆ ನಿಮ್ಮ ವಿಷಯದಲ್ಲಿ ನಾವು ಇನ್ವಾಲ್ವ್ ಆಗಬಾರ್ದು. ಬಟ್ ನಿಮ್ಮ ಒಳ್ಳೆಯತನಕ್ಕೆ ನಾನು ಹೇಳ್ತಾ ಇದ್ದೀನಿ. ಯಾಕೆಂದರೆ ಈ ಮೀನರಾಶಿಯವರು ಹೆಂಗಂದರೆ ತಡ್ಕೊಳಿಕ್ಕಾಗಲ್ಲ ನಿಮಗೆ. ಕೋಪ ಆಗಿರಲಿ, ನೋವಾಗಿರಲಿ, ಇದು ಬಂದಾಗ ಏನಾಗ್ಬಿಡುತ್ತೆ, ಬೇಗ ಹತ್ಬಿಡ್ತೀರ. ಹೆಣ್ಣಾಗಿದ್ರಂತೂ ಇಮ್ಮಿಡಿಯೇಟಾಗಿ ಹತ್ಬಿಡ್ತೀರ. ಅಲ್ಲೇ ಅದು ಹೆಂಗೆ ಸ್ಟೋರೇಜ್ ಇರುತ್ತೋ ಏನೋ ಗೊತ್ತಿಲ್ಲ, ಈ ಸೀರಿಯಲಲ್ಲಿ ಬರ್ತಾ ಇರುತ್ತಲ್ಲ ಕಣ್ಣೀರು, ಆ ರೀತಿಯಲ್ಲಿ ಇಮಿಡಿಯೇಟಾಗಿ ಬಂದುಬಿಡುತ್ತೆ. ಸ್ವಲ್ಪ ಬೇಜಾರಾಗುತ್ತೆ ನನಗೂ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಏನೇ ಸಣ್ಣ ಪುಟ್ಟ ಇರಲಿ, ಒಂದು 2 ನಿಮಿಷ ಸುಮ್ಮನೆ ನಿಂತುಬಿಡಿ. ಅವ್ರು ಏನೇನು ಹೇಳ್ತಾರೆ ಹಿಂಗೆ ಕೈ ಕಟ್ಟಿ ನಿಂತುಬಿಡಿ. ಆಯ್ತು ಸರಿ ಅಮ್ಮ, ಆಯಿತು. ನೀವು ಗಂಡಸರಾಗಿದ್ರೆ ಆಯ್ತು ಸರಿ ಅಮ್ಮ, ನೀವು ಹೆಂಗಸರಾಗಿದ್ರೆ ಆಯ್ತಪ್ಪ ಅಷ್ಟೇ, ಸರಿಯಪ್ಪ ಆಯಿತು, ತಪ್ಪಾಗಿದೆ ನಾನು ಖಂಡಿತ, ನೀವು ಮುಂದೆ ಹಿಂಗೆ ಮಾಡಲ್ಲ ಅಷ್ಟೇ, ಸರೆಂಡರ್ ಆಗಿಬಿಡಿ. ಅವಾಗ ಯಾವ ಮನಸ್ತಾಪ ಬರುತ್ತೆ ಹೇಳಿ? ಬರೋದಿಲ್ಲ. ದಯವಿಟ್ಟು ನನಗೋಸ್ಕರ ಇದು ಮಾಡಿ ಅಷ್ಟೇ. ಇಲ್ಲ ಅಂದರೆ ಏನಾಗುತ್ತೆ ಅಂದರೆ 3ನೇ ವ್ಯಕ್ತಿಗೆ ಸುಮ್ಮನೆ ನಾವು ಆಹಾರ ಆಗೋಗ್ಬಿಡ್ತೀವಿ. ಅದು ನಮಗೆ ಬೇಡ ಅಂತ ನನ್ನ ಅಭಿಪ್ರಾಯ ಅಷ್ಟೇ. ಇನ್ನು ಪರಿಹಾರಗಳ ವಿಷಯಕ್ಕೆ ಬರೋದಾದರೆ, ಈ ವಾರ ನೀವು ಶನಿದೇವರಿಗೆ ಆದಷ್ಟು ಪ್ರಾರ್ಥನೆ, ಪ್ರದಕ್ಷಿಣೆ ಇದನ್ನು ಮಾಡಿ, ಹಾಗೂ ಶನಿಗೆ ಸಂಬಂಧಪಟ್ಟಂಥ ಕಥೆ ಇದೆಯಲ್ಲ, ಶನಿ ಮಹಾತ್ಮೆ, ಅದನ್ನು ಓದಿ. ಆದಷ್ಟು ಒಂದು ಶನಿ ಮಹಾತ್ಮೆ ಕಥೆ ಬುಕ್ ಇರುತ್ತೆ, ಅದೊಂದು 7 ಜನಕ್ಕೆ, ಯಾಕೆಂದರೆ ನಿಮಗೆ 7.5 ನಡೀತಾ ಇದೆಯಲ್ಲ, ಒಂದು 7 ಜನಕ್ಕೆ ದಾನ ಮಾಡಿ ಆ ಬುಕ್ಕು, ಎಲ್ಲಾದರೂ ದೇವಸ್ಥಾನದಲ್ಲಿ. ಸೊ ಇದರಿಂದ ಏನಾಗುತ್ತಂದರೆ ನಿಮಗೆ ಇರತಕ್ಕಂಥ ಒಂದಿಷ್ಟು ನೆಗೆಟಿವ್ಸ್ ಇದೆಯಲ್ಲ, ಅದು ದೂರ ಆಗುತ್ತೆ ಅಂತ ಹೇಳ್ಬಾರ್ದು. ದಯವಿಟ್ಟು ಇನ್ನೊಮ್ಮೆ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದಿಷ್ಟೇ, ಬೇಜಾರಾಗಬೇಡಿ ಮೀನರಾಶಿಯವರು. ಮುಂದಿನ ದಿನಗಳಲ್ಲಿ ನಿಮಗೂ ಒಳ್ಳೆಯ ದಿನಗಳು ಖಂಡಿತವಾಗಿ ಬರುತ್ತೆ. ಅದು ಬಂದಾಗ ನಾನೇ ಡಬಲ್ಲಷ್ಟು ನಿಮಗೆ ಒಳ್ಳೆತನವನ್ನು ಹೇಳ್ಕೊಡ್ತೀನಿ, ಮುಂದೆ ಹೇಗಿರುತ್ತೆ, ಏನು, ಯಾವ ರೀತಿ ನಾವು ನಡೆಯೋಣ ಅಂಥೇಳಿ. ಬಟ್ ಏನು ಮಾಡಲಿಕ್ಕಾಗಲ್ಲ, ಬೇಜಾರು ನನಗೂ ಆಗ್ತಾಯಿದೆ, ಯಾವ ರೀತಿ ಹೇಳಬೇಕು ಅಂತಲೂ ತೋರಿಸ್ತಾ ಇಲ್ಲ. ಆದರೂ ಒಂದು ಸ್ವಲ್ಪ ನಿಮಗೆ ಅನುಕೂಲಕರ ರೀತಿಯಲ್ಲಿ ಒಂದಿಷ್ಟು ವಿಷಯಗಳನ್ನು ಮುಟ್ಟಿಸಿದ್ದೀನಿ ಅಂತ ನನಗೆ ಅನ್ನಿಸ್ತಾ ಇದೆ. ನಿಮಗೆ ಇಷ್ಟ ಆಗಿದೆಯೋ ಇಲ್ಲೋ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳುತ್ತಾ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಇನ್ನೂ ಇಷ್ಟ ಆದರೆ ಶೇರ್ ಮಾಡಿ, ಇನ್ನೂ ಜಾಸ್ತಿ ಇಷ್ಟ ಆದರೆ ನಮ್ಮ SSB ಜ್ಯೋತಿಷ್ಯಾಲಯ ಯೂಟ್ಯೂಬ್ ಚಾನಲನ್ನು ಬೆಂಬಲಿಸಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಷಯ ಮುಗಿಸ್ತಾ ಇದ್ದೀವಿ. ಮತ್ತು ಹೊಸ ವಿಷಯದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಶುಭಮಸ್ತು, ಶುಭಂ ಭಯಾತ್. ಸರ್ವೇ ಜನಃ ಸುಖಿನೋ ಭವಂತು.